ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಗಿಳಿ ವಾಸವಾಗಿತ್ತು. ಅದಕ್ಕೆ ಒಂದು ಅಭ್ಯಾಸವಿತ್ತು, ಸುಳ್ಳು ಹೇಳೋದು. ಹೇ, ನಾನಿವತ್ ಏನ್ ತಿಂದೆ ಗೊತ್ತಾ? ಒಂದು ಭರ್ಜರಿ ಊಟ. ಎಷ್ಟೊಂದು ವಿಧ ವಿಧವಾದ ಸ್ವೀಟ್ಗಳಿದ್ವು. ಅದೊಂದು ದೊಡ್ಡ ಪಾರ್ಟಿ ಆಗಿತ್ತು ಗೊತ್ತಾ? ನಿಜವಾಗ್ಲೂ? ಎಲ್ಲಿ? ಒಂದು ದೊಡ್ಡ ಶ್ರೀಮಂತನ್ ಮನೆಯಲ್ಲಿ. ನಾನ್ ನಿಂಗ್ ಹೇಳಿದ್ದೆ ಅಲ್ವಾ, ಅವನ್ಗೆ ನಾನಂದ್ರೆ ತುಂಬಾ ಇಷ್ಟ. ಸುಳ್ಳೇಳ್ಬೇಡ ಬಕ್ ಬಕ್. ಪಾಪ ಅದನ್ನ ಯಾಮರಿಸ್ಬೇಡ. ಬೆಳಗ್ಗೆ ನೀನು ಒಣಮೆಣಸಿನ್ಕಾಯಿ ತಿಂತಿದ್ದ ನೋಡ್ದೆ. ನೀನು ಇದೇ ಮರದ ಮೇಲೆ ಕೂತಿದ್ದೆ. ಏನ್ ಗೊತ್ತಾ, ನಂಗೆ ನಿನ್ನಂತವ್ರು ಕೊಡಕ್ಕೆ ಟೈಮ್ ಇಲ್ಲ. ನಾನು ಇನ್ನೊಂದ್ ಕಡೆ ಊಟಕ್ಕೆ ಹೋಗ್ಬೇಕು. ಬರ್ತೀನಿ. ಅದ್ರ ಮಾತ್ ಕೇಳ್ಬೇಡ, ಅದು ಸುಳ್ಳು ಹೇಳುತ್ತೆ. ಆದ್ರೆ ಬಗ್ಬಗ್ಗು ಅಲ್ಲಿಗೆ ಹೋಗೋದನ್ನ ನಿಲ್ಸಿಲ್ಲ. ಅದು ಅಲ್ಲಿಗೆ ಹಾರ್ಕೊಂಡು ಹೋಗ್ತಿತ್ತು. ಮತ್ತೆ ಒಂದ್ಸರಿ ನಾನು ಹದ್ದಿಗಿಂತ ಮೇಲ್ ಹಾರಿದ್ದೆ. ಸಿಂಹ ನಂಗೊಂದ್ಸರಿ ಪ್ರಧಾನಮಂತ್ರಿ ಆಗಕ್ ಕೇಳಿತ್ತು. ನಾನೇ ಬೇಡ ಅಂದೆ. ನನ್ ಹತ್ರ ಒಂದು ದೊಡ್ಡ ಕಣಿ ಇದೆ. ಬೇಕಾದ್ರೆ ನಾನ್ ಇಡೀ ಅರಣ್ಯನೇ ಕೊಂಡ್ಕೊಳ್ಬಹುದು. ಒಬ್ಳು ಹುಡುಗಿ ಹೇಳಿದ್ಲು ನಾನು ಅವಳಿಗಿಂತ ಚೆನ್ನಾಗಿ ಹಾಡ್ತೀನಿ ಅಂತ. ಒಂದು ದಿನ ಪಾರಿವಾಳ ಆ ಕಾಡಿನ ಭಾಗಕ್ಕೆ ಬಂತು. ಓಹ್, ನೀನ್ ನೋಡಕ್ ಎಷ್ಟು ಸುಂದರವಾದ ಪಕ್ಷಿ. ಯಾರ್ ನೀನು? ಧನ್ಯವಾದ. ನಾನು ಪಾರಿವಾಳ. ನಾನ್ ಏನು ಹುಡುಕ್ತಾ ಇದ್ದೀನಿ. ಓಹ್, ಕಾಗೆ, ಪಾರಿವಾಳ, ಗುಬ್ಬಚ್ಚಿ, ಎಲ್ರೂ ಬನ್ನಿ ಇಲ್ಲಿ. ನೋಡಿ ಎಷ್ಟು ಸುಂದರವಾದ ಅತಿಥಿ ಬಂದಿದ್ದಾರೆ. ಎಂತ ಸುಂದರವಾದ ಪಕ್ಷಿ. ಎಷ್ಟು ಬೆಳ್ಳಗಿದೆ ಇದು. ತುಂಬಾ ಸುಂದರವಾಗಿದೆ. ಯಾರಿದು? ಓ, ನೀನಿನ್ನ ಕುಕ್ಕು? ಹೌದು, ನಾನೇ. ಹಂಗಾದ್ರೆ ನೀನ್ ನನ್ ಬಗ್ಗೆ ಕೇಳಿದ್ಯಾ? ಹೌದು, ಖಂಡಿತ. ಓ, ಕೇಳಿದ್ರಾ? ನಾನ್ ಎಲ್ರಿಗೂ ಗೊತ್ತು. ಫಾರಿನರ್ಸು ನನ್ನನ್ ಕಂಡು ಹಿಡಿತಾರೆ. ಪಾರಿವಾಳ, ನಿಂಗ್ ಗೊತ್ತಾ, ನಾನ್ ಎಲ್ಲ ದೇಶನೂ ಸುತ್ತಿದೀನಿ. ಹೌದು, ಆದ್ರೆ ನಾನು ಸೌಂದರ್ಯ ಸ್ಪರ್ಧೆಯಲ್ಲೂ ಗೆದ್ದಿದ್ದೀನಿ. ತುಂಬಾ ಒಳ್ಳೇದು. ಆದ್ರೆ ನಾನೀಗ ಇಡೀ ಕಾಡ್ನಲ್ಲೇ ನಾನು ಅತ್ಯಂತ ಶ್ರೀಮಂತವಾದ ಪಕ್ಷಿ, ಗೊತ್ತಾ? ಆದ್ರೆ ನೀನು ಕೆಳಗ್ ಬಾ ಪಾರಿವಾಳ, ವಾಪಸ್ ಬಾ. ಇದು ಒಳ್ಳೆ ಉಪಾಯ ಅಲ್ಲ. ಅವನ ಹತ್ರ ಆಗ್ಲೇ ಎಲ್ಲವೂ ಇದೆ. ಓ, ಯಾವ್ದ್ರ ಬಗ್ಗೆ ಅದು? ಅದನ್ನೇ ನಾನ್ ನಿಮ್ಗೆ ಅವಾಗಿಂದ ಹೇಳಕ್ ಹೊರಟಿದ್ದು. ನಾನು ರಾಜನ ಸೇವಕ. ರಾಜ ನೀವೆಲ್ಲ ಅವನ ಅರಮನೆಯಲ್ಲಿರ್ಬೇಕು ಅಂತ ಬಯಸ್ತಾನೆ. ಒಳ್ಳೆ ಊಟ, ಹಲವಾರು ಸೇವಕರು, ಎಲ್ಲಾನು. ಆದ್ರೆ ಅವನೀಗ ಮನ್ಸ್ ಬದಲಾಯಿಸಿದಾನೆ. ಅಯ್ಯೋ, ಆದ್ರೆ ನನಗೆ ಏನು ಪರವಾಗಿಲ್ಲ. ನಾನೀಗ ಹೊರಡ್ತೀನಿ. ಹೀಗೆ ಆಗೋದು ನೀನು ತುಂಬಾ ಸುಳ್ಳು ಹೇಳಿದ್ರೆ.